ದಿನದಲ್ಲಿ ನಾವು ನಕ್ಷತ್ರವನ್ನು ತೋರಿಸಿದ್ವಿ, ರಾತ್ರಿನಲ್ಲಿ ಬೆಳಕನ್ನು ತೋರಿಸಿದ್ವಿ. ಎಷ್ಟರ ಮಟ್ಟಿಗೆ ಅಂತ ಈ ಬ್ರಹ್ಮೋಸ್ ಇದೆಯಲ್ಲ, ಅದು ಪಾಕಿಸ್ತಾನದ ಬುಡವನ್ನು ಅಲುಗಾಡಿಸಿಬಿಟ್ಟಿದೆ ಅಂತಾರೆ ರಾಜನಾಥ್ ಸಿಂಗ್. ಇದೆಲ್ಲದರ ಜೊತೆಗೆ ರಾಜನಾಥ್ ಸಿಂಗ್ ನೇರವಾದಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಹೆಸರಿಟ್ಟಿದ್ದೇ ಪ್ರಧಾನಿ ಮೋದಿ. ನಾವು ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೊಡೆದಿದ್ದೀವಿ, ಮಣ್ಣು ಮುಗಿಸಿದ್ದೀವಿ. ಮುಂದೆ ನೀವು ಬಾಲ ಬಿಚ್ಚಿದರೆ ಮುಂದೆ ಗ್ರಹಚಾರ ಕಾದಿದೆ. ಉಗ್ರರನ್ನ ಮಣ್ಣಲ್ಲಿ ಹೂತು ಹಾಕಿದ್ದೀವಿ, ಈ ಮುಖಾಂತರ ನಿಮಗೆ ಶಿಕ್ಷೆ ಕೊಟ್ಟಿದ್ದೀವಿ. ನವಭಾರತದ ಶಕ್ತಿ ಏನು ಅನ್ನುವಂಥದ್ದು ಈ ಮುಖಾಂತರ ಜಗತ್ತಿಗೆ ಅನಾವರಣ ಆಗಿದೆ ಅಂತಾರೆ ರಕ್ಷಣಾ ಸಚಿವರು. और पूरी दुनिया ने देख लिया है कि कैसे आपने पाकिस्तान की धरती पर मौजूद आतंकवाद के 9 ठिकानों को ध्वस्त कर दिया। बाद में की गई कार्रवाई में उनके अनेक एयरबेस भी तबाह कर दी है। ऑपरेशन सिंदूर के दौरान इंडियन एयरफोर्स ने केवल पराक्रम ही नहीं दिखाया है, बल्कि पूरी दुनिया के सामने प्रमाण भी दिया है। प्रमाण इस बात का कि अब भारत की युद्ध नीति और टेक्नोलॉजी यानी तकनीक भी दोनों बदल चुकी है। आपने प्रधानमंत्री मोदी जी के नेतृत्व में नए भारत का संदेश पूरी दुनिया तक इस बार पहुंचा दिया है और पूरी दुनिया ने देख लिया है कि कैसे ऑपरेशन सिंदूर में सचमुच आप लोगों ने करिश्माई काम किया है। भारत का मस्तक सारी दुनिया में आपने ऊंचा किया है, इसलिए मैं आप सबके बीच आया हूं। इसलिए ऑपरेशन सिंदूर के दौरान जो हमारे सैनिक अथवा हमारे सिविलियन जो ही शहीद हुए हैं, सबको मैं नमन करता हूं और जो हमारे बहादुर जवान घायल हुए हैं उनके शीघ्र स्वस्थ होने की भी मैं ईश्वर से मैं कामना करता हूं। ಬರೀ ನಮ್ಮ ಪ್ರತಿನಿಧಿ ಹರೀಶ್ ಜಮ್ಮುವಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಬಹಳ ಜೋಶಲ್ಲಿದ್ದಾರೆ, ಬಹಳ ಉತ್ಸಾಹದಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಭೇಟಿ ಕೊಡ್ತಾ ಇದ್ದಾರೆ. ನೋಡಿ, ನಿನ್ನೆ ಈ ಪಾಕಿಸ್ತಾನದ ಪ್ರಧಾನಮಂತ್ರಿ ಮೊನ್ನೆ ಮಾತಾಡಿದಂಥ ಮಾತುಗಳಿದ್ದಾವಲ್ಲ, ಜೊತೆಗೆ ಸೇನೆಯವರೆಲ್ಲ ನಿಂತಿದ್ದು ನೋಡಿದ್ವಲ್ಲ ನಾವು, ಎಷ್ಟರ ಮಟ್ಟಿಗೆ ಅಂದರೆ ಜಸ್ಟ್ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಿರೋ ಥರ ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ರು ಎಲ್ಲರೂ ಕೂಡ. ಆದರೆ ನಮ್ಮ ದೇಶದ ನಾಯಕರು ನೋಡಿ, ಅವರಲ್ಲೊಂದು ಮುಖದಲ್ಲೊಂದು ಜೋಶ್ ಇದೆ, ಒಂದು ಉತ್ಸಾಹ ಇದೆ, ಜೊತೆಗೆ ಏನಂದ್ರೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ನೇರ ಸಂದೇಶವನ್ನು ಅವರು ರವಾನಿಸ್ತಾ ಇದ್ದಾರೆ. ಹೀಗಾಗಿ ಬೇರೆ ಬೇರೆ ಭಾಗಗಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಇವತ್ತು ಮಾತಾಡಿದ್ದೀಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂತಂದರೆ, ನಾವು ಇಲ್ಲಿಗೆ ಬಿಡಲ್ಲ. ಇದೇನು ಅಂದರೆ ಆಪರೇಷನ್ ಸಿಂಧೂರ ಇಲ್ಲಿಗೆ ನಿಂತಿಲ್ಲ, ಇದು ನಾವು ಬರೀ ತೋರಿಸಿದ್ರು ಟ್ರೇಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಈ ಮುಖಾಂತರ ಮುಂದೊಂದಲ್ಲ ಒಂದು ದಿವಸ ಪಾಕಿಸ್ತಾನಕ್ಕೊಂದು ದೊಡ್ಡ ಗಂಡಾಂತರ ಕಾದಿದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರಾಜನಾಥ್ ರವಾನಿಸಿದ್ದಾರೆ. ಏನಂತೀರಿ? ಹೌದು ರಂಗನಾಥ್, ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಂಪುರ ಏರ್ಬೇಸ್ಗೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಸೈನಿಕರಿಗೆ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ರು. ಜೊತೆಗೆ ಪಾಕಿಸ್ತಾನದ ವಿರುದ್ಧ ನೇರವಾಗಿ ಟಾರ್ಗೆಟನ್ನು ಮಾಡಿದ್ರು. ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಜೊತೆಗೆ ಈ ಒಂದು ಉಗ್ರವಾದದ ವಿರುದ್ಧ ನಾವು ಯುದ್ಧ ಅಂತ ಪರಿಗಣಿಸ್ತೀವಿ, ಉಗ್ರವಾದವನ್ನು ನಾವು ಯುದ್ಧ ಅಂತ ಪರಿಗಣಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದರು. ಜೊತೆಗೆ ನಿನ್ನೆ ಜಮ್ಮು ಕಾಶ್ಮೀರಕ್ಕೆ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ರು. ಸೇನಾ ನೆಲೆಗೆ ಭೇಟಿಯನ್ನು ಕೊಟ್ಟು ಪಾಕಿಸ್ತಾನ ಹಾರಿಸಿದಂಥ ಮಿಸೈಲ್ಗಳು ಮತ್ತು ಚೀನಾ ಡ್ರೋನ್ಗಳು, ಟರ್ಕಿಯ ಡ್ರೋನ್ಗಳು ಅವಶೇಷಗಳನ್ನೆಲ್ಲವನ್ನು ಕೂಡ ಅವಲೋಕನವನ್ನು ಮಾಡಿದರು. ನಂತರ ಅವರು ಕೂಡ ಮಾತನಾಡ್ತಾ ಹೇಳ್ತಿದ್ರು, ಪಾಕಿಸ್ತಾನದವರು ಧರ್ಮವನ್ನು ಕೇಳಿ ಇಲ್ಲಿ ಬಂದು ಹೊಡೆದಿದ್ದಾರೆ, ನಾವು ಅವ್ರ ಕರ್ಮವನ್ನು ನೋಡಿ ನಾವು ಅವರಿಗೆ ಹೊಡೆದಿದ್ದೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮತ್ತು ಇವತ್ತು ಭುಜ್ಗೆ ರಕ್ಷಣಾ ಸಚಿವರು ತೆರಳಿದ್ರು. ಭುಜ್ನ ವಾಯುನೆಲೆಯಲ್ಲೂ ಕೂಡ ಸೈನಿಕರ ಜೊತೆ ಮಾತಾಡಿದ್ರು, ಅಧಿಕಾರಿಗಳ ಜೊತೆ ಮಾತಾಡಿದ್ರು. ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾ ಪಾಕಿಸ್ತಾನಕ್ಕೆ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಆಪರೇಷನ್ ಸಿಂಧೂರ ಇಲ್ಲಿಗೆ ನಿಲ್ಲೋದಿಲ್ಲ. ಪಾಕಿಸ್ತಾನದಲ್ಲಿ ಉಗ್ರವಾದ ಎಲ್ಲಿವರೆಗೆ ನಿಲ್ಲೋದಿಲ್ವೋ ಅಲ್ಲಿಯವರೆಗೂ ಕೂಡ ಭಾರತದ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅನ್ನುವಂತ ಹೇಳಿದ್ದಾರೆ. ಮತ್ತೆ ಬಹು ಮುಖ್ಯವಾಗಿ ಪಾಕಿಸ್ತಾನ ಹೇಗೆ ಉಗ್ರ ಸಂಘಟನೆಗಳಿಗೆ ಮತ್ತೆ ನೆರವಾಗ್ತಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿರುವಂಥದ್ದು. ಬಹು ಮುಖ್ಯವಾಗಿ IMF ನಿಂದ ಈಗ ಏನು ಪಾಕಿಸ್ತಾನಕ್ಕೆ ಹಣ ಸಿಕ್ಕಿದೆ, ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿದೆ, ಈ ಹಣವನ್ನು ಉಗ್ರರಿಗೆ ಕೊಡ್ತಾ ಇದೆ. ಮತ್ತು ಸತ್ತಿರುವಂಥ ಉಗ್ರರಿಗೆ, ಅಂದರೆ ಭಾರತ ಆಪರೇಷನ್ ಮಾಡಿ ಸಾಯಿಸಿರುವಂಥ ಉಗ್ರರಿಗೆ
ಹಣವನ್ನು ಕೊಡ್ತಾ ಇದೆ, ಅವರ ಕುಟುಂಬದವರಿಗೆ ಹಣವನ್ನು ಕೊಡ್ತಾ ಇದೆ, ಪರಿಹಾರ ರೂಪದಲ್ಲಿ ಕೊಡ್ತಾ ಇದೆ. ಮತ್ತೆ ಬಹುಮುಖ್ಯವಾಗಿ ಏನು ಈಗ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿಯನ್ನು ಮಾಡಿತ್ತು, ಈ ಉಗ್ರರ ನೆಲೆಗಳನ್ನು ಮತ್ತೆ ರೀಬಿಲ್ಡ್ ಮಾಡುವಂಥ ಶಪಥವನ್ನು ಕೂಡ ಪಾಕಿಸ್ತಾನ ಮಾಡಿದೆ. ಇದು ಯಾಕೆ ಹೀಗೆ ಮಾಡ್ತಾ ಇದೆ? IMF ಮತ್ತೆ ಮರುಪರಿಶೀಲಿಸಬೇಕು, ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ತೆಗೆದುಕೊಳ್ಬೇಕು, IMF ಕೊಟ್ಟಿರ್ತಕ್ಕಂಥ ಹಣವನ್ನು ಉಗ್ರವಾದಕ್ಕೆ ಬಳಸ್ಕೊಳ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬಹುಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಎಲ್ಲಿಯವರೆಗೆ ಉಗ್ರವಾದ ನಿಲ್ಲೋದಿಲ್ಲ ಅಲ್ಲಿಯವರೆಗೂ ಕೂಡ ಈ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ರಾಜನಾಥ್ ಸಿಂಗ್ ಅವರು ಕೊಟ್ಟಿರುವಂತಹದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.